ಡಿ ಗ್ಯಾಂಗ್ ವಿರುದ್ಧ ಹೊಸ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ ಖಾಕಿ ಪಡೆ. ತ್ವರಿತ ಗತಿಯಲ್ಲಿ FSL ವರದಿಯಲ್ಲಿ ಡಿ ಗ್ಯಾಂಗ್ ವಿರುದ್ಧ ದೊಡ್ಡ ದೊಡ್ಡ ಸಾಕ್ಷ್ಯಾಧಾರಗಳು ಪತ್ತೆ ಆಗ್ತಾನೆ ಇದೆ. ತನಿಖೆ ಪೂರ್ಣಗೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಅದಾದ ನಂತರ ಕೋರ್ಟ್ ಸ್ಥಾಪನೆ ಮಾಡಲಿದ್ದಾರೆ. ಚಾರ್ಜ್ ಶೀಟ್ ನಂತರ ಸ್ಪೆಷಲ್ ಕೋರ್ಟ್ ಸ್ಥಾಪನೆ ಬಗ್ಗೆ ಈಗಾಗಲೇ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಚಾರ್ಜ್ ಶೀಟ್ ಆದ ನಂತರ ಮತ್ತೆ ಮನವಿಯನ್ನ ಮಾಡೋದಕ್ಕೆ ಈಗಾಗಲೇ ಖಾಕಿ ಪಡೆ ಒಂದು ಗಟ್ಟಿ ನಿರ್ಧಾರವನ್ನ ಕೈಗೊಂಡಿದೆ. ವಿಚಾರಣೆಗಾಗಿ ವಿಶೇಷ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಟ ದರ್ಶನ್ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡೋ ಮಾತೇ ಇಲ್ಲ. ಆತ ಎಷ್ಟೇ ಪ್ರಭಾವಿ ರಾಜಕಾರಣಿಗಳ ಜೊತೆ ನಂಟನ್ನೇ ಇಟ್ಕೊಂಡಿರಲಿ, ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ದೇವರೇ ಆಗಿರಲಿ, ಕನ್ನಡದ ಸ್ಯಾಂಡಲ್ವುಡ್ನ ಸುಲ್ತಾನನೇ ಆಗಿರಲಿ, ಬಟ್ ಈಗ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲಿ ನೋ VIP ಟ್ರೀಟ್ಮೆಂಟ್. ಎಲ್ರಿಗೂ ಏನು ಊಟ ಕೊಡ್ತಾ ಇದ್ದಾರೋ ಅದೇ ಊಟ ತಿನ್ನಬೇಕು, ಏನು ಹಾಸಿಗೆ ದಿಂಬು ಕೊಡ್ತಾ ಇದ್ದಾರೋ ಅದ್ರ ಮೇಲೆ ಮಲಗಬೇಕು. ಸಾಮಾನ್ಯ ಕೈದಿ ಹೇಗಿದ್ದಾರೋ ಹಾಗೇನೆ ನಟ ದರ್ಶನ್ ಅವರು ಇರಬೇಕು ಅಂತ ಇತ್ತ ಒಂದು ಕಡೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ, ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಕೂಡ ನಟ ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲೇಬಾರದು ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ನಟ ದರ್ಶನ್ಗೆ ಉರುಳಾಗ್ತಾನೆ ಇದೆ ಚಿತ್ರದುರ್ಗ ರೇಣುಕಾ ಸ್ವಾಮಿಯ ಈ ಕೊಲೆ ಪ್ರಕರಣ ಅಂತಾನೆ ಹೇಳ್ಬೋದು.